This is me. How I make 10,000 in just 1 week inside. ಬಟ್ ನನ್ನ ಹತ್ರ ಸ್ಕಿಲ್ ಕೂಡ ಇರಲ್ಲ ಆ್ಯಂಡ್ ನಾಲೆಡ್ಜ್. ಬಟ್ ಹೇಗೆ? ಸೊ ಹಲೋ ಎವ್ರಿಬಡಿ, ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ರ್ಯಾಂಡ್ ನ್ಯೂ ವಿಡಿಯೋ. ಸೊ ಇವತ್ತಿನ ಚಾಲೆಂಜ್ 1 ವೀಕ್ ಇನ್ಸೈಡ್ 10,000 ಮನಿ ಅರ್ನ್ ಮಾಡೋ ಚಾಲೆಂಜ್. ಸೊ ಈ ಚಾಲೆಂಜ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನಾನು ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೇನೆ. ಈ ಚಾಲೆಂಜಲ್ಲಿ ಡಿಗ್ರಿ, ಎಫರ್ಟ್, ಸ್ಕಿಲ್ಸ್, ನಾಲೆಜ್ ಇದು ಯಾವುದೂ ಕೂಡ ಬೇಕಾಗಿರಲ್ಲ. ಲೆಟ್ಸ್ ಟಾಕ್ ಅಬೌಟ್ ದಿಸ್ ಚಾಲೆಂಜ್. ಸೊ ಈ ಚಾಲೆಂಜಲ್ಲಿ 3 ಜನ ಇರ್ತಾರೆ. ಫಸ್ಟ್ ಕ್ಲೈಂಟ್, ಸೆಕೆಂಡ್ ಎಡಿಟರ್, ಮಿಡ್ಲಲ್ಲಿ ನಾವು. ಫಸ್ಟ್ ನಾವು ಇಲ್ಲಿ ಹುಡುಕಬೇಕು ಕ್ಲೈಂಟ್ ಹತ್ರ ನಾವು ಡೀಲ್ ಮಾಡಬೇಕು 5,000 ರುಪೀಸ್. ನಾವು ಪ್ರೊಫೆಷನಲ್ ಆಗಿ ವಿಡಿಯೋ ಎಡಿಟಿಂಗ್ ಮಾಡಿ ಕೊಡ್ತೇವೆ, ನಮ್ಮ ಚಾರ್ಜ್ ಆಗುತ್ತೆ 5,000 ರುಪೀಸ್. ಸೊ ನೆಕ್ಸ್ಟ್ ನಾವು ಹುಡುಕಬೇಕು ಪ್ರೊಫೆಷನಲ್ ವಿಡಿಯೋ ಎಡಿಟಿಂಗ್ ಮಾಡುವರನ್ನು, ಅವ್ರ ಹತ್ರ ನಾವು ಡೀಲ್ ಮಾಡಬೇಕು. ಅಫ್ಕೋರ್ಸ್ ಕ್ಲೈಂಟ್ ಕೊಡುವ ಪೇಮೆಂಟ್ನ 100% ಅಲ್ಲಿ ನಾವು ಅವ್ರ ಹತ್ರ ಡೀಲ್ ಮಾಡಬೇಕು. ಜಸ್ಟ್ 10% ಅಂದರೆ ಅಫ್ಕೋರ್ಸ್ ಆಗುತ್ತೆ 1,000 ರುಪೀಸ್. ನಮಗೆ ಪ್ರಾಫಿಟ್ ಕ್ಯಾಲ್ಕುಲೇಟ್ ಮಾಡಿದರೆ 5,000 ಮೈನಸ್ ಟು 1,000 ಅಫ್ಕೋರ್ಸ್ 4,000. ಸೊ ಇಲ್ಲಿ ನಾವು ಕ್ಲೈಂಟ್ ಹುಡ್ಕೊಂಡು ಔಟ್ ಆಫ್ ಕಂಟ್ರಿಯಿಂದ, ಯಾಕಂದರೆ ಇಂಡಿಯಾದಲ್ಲಿ ಅಷ್ಟೊಂದು ಜನ ಪೇ ಮಾಡಲ್ಲ. ದಟ್ ದ ಒನ್ ರೀಸನ್. ಆ್ಯಂಡ್ ಔಟ್ ಆಫ್ ಕಂಟ್ರಿಯಿಂದ ಸ್ವಲ್ಪ ಜಾಸ್ತಿ ಅಮೌಂಟ್ ಚಾರ್ಜ್ ಮಾಡ್ಬೋದು. ಸೊ ಇವತ್ತಿಂದ ಈ ಚಾಲೆಂಜ್ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ 1 ವೀಕ್ ತನಕ ಲೆಟ್ಸ್ ಸ್ಟಾರ್ಟ್ ಇಟ್. ಸೊ ಹೆಲೋ, ಸೊ ಇವತ್ತು ನಮ್ಮ ಚಾಲೆಂಜಿನ ಡೇ 1. ಸೊ ಇವತ್ತು ನಾವು ಮಾಡೋಣ ಇಮೇಲ್ ಮಾರ್ಕೆಟಿಂಗ್ ಮಾಡೋ ಮುಂಚೆ ನಮ್ಗೆ ಬೇಕೊಂದು ಪ್ರೊಫೆಷನಲ್ ಆಗಿರೋ ಜಿಮೇಲ್. ಫಸ್ಟ್ ನಾವು ಪ್ರೊಫೆಷನಲ್ ಆಗಿರೋ ಜಿಮೇಲ್ ಕ್ರಿಯೇಟ್ ಮಾಡೋಣ ಬನ್ನಿ. ಓಕೆ, ನಮ್ಮ ಹತ್ರ ಜಿಮೇಲ್ ರೆಡಿ ಇದೆ. ನೆಕ್ಸ್ಟ್ ನಮಗೆ ಬೇಕು ಕ್ಲೈಂಟಿಗೆ ಸೆಂಡ್ ಮಾಡೋ ಪ್ರೊಫೆಷನಲ್ ಆಗಿರುವ ಮೆಸೇಜ್. ಕ್ಲೈಂಟ್ ಮೆಸೇಜ್ ನೋಡಿಕೊಂಡೇ ಪ್ರಾಜೆಕ್ಟ್ ಕೊಡಬೇಕಾ ಬೇಡವಾ ಅಂತ ಡಿಸೈಡ್ ಮಾಡ್ತಾರೆ. ನಮ್ಮ ಮೆಸೇಜ್ ಎಷ್ಟು ನೀಟ್ ಆ್ಯಂಡ್ ಕ್ಲೀನ್ ಇರುತ್ತೋ ನಮಗೆ ಪ್ರಾಜೆಕ್ಟ್ ಸಿಗುವ ಚಾನ್ಸಸ್ ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ಇದನ್ನು ರೈಟ್ ಮಾಡಿಗೆ ನಾನು ಯೂಸ್ ಮಾಡ್ತೇನೆ. ಓಕೆ, ಲಾಸ್ಟಿಗೆ ನಮಗೆ ಬೇಕು ಕ್ಲೈಂಟ್ ಇದ್ರೆ ತಾನೇ ದುಡ್ಡು ಸಿಗುತ್ತೆ. ಈ ಪ್ರೊಸೆಸ್ಗೆ ನಾನು ಯೂಸ್ ಮಾಡ್ತೇನೆ ಯೂಟ್ಯೂಬ್. ಫಸ್ಟ್ ನಾವು ಔಟ್ ಆಫ್ ಕಂಟ್ರಿ ಕಂಟೆಂಟ್ ಕ್ರಿಯೇಟರ್ನ ಎಲ್ಲ ಇಮೇಲ್ ಕಲೆಕ್ಟ್ ಮಾಡೋಣ, ದೆನ್ ಮೆಸೇಜ್ ಸೆಂಡ್ ಮಾಡೋಣ ಬನ್ನಿ. ಸೊ ಹಲೋ, ಸೊ ಇವತ್ತು ನಮ್ಮ ಚಾಲೆಂಜ್ನ ಡೇ 2. ಡೇ 1 ಅಲ್ಲಿ ನಾನು ಏನು ಕೂಡ ಮಾಡಲಿಲ್ಲ, ಜಸ್ಟ್ ಎಕ್ಸ್ಪ್ಲೈನ್ ಮಾಡಿದಷ್ಟೇ. ಸೊ ಇವತ್ತು ಡೇ 2 ಅಲ್ಲಿ ನಾವು ಆದಷ್ಟು ಕ್ಲೈಂಟ್ ಅವ್ರದ್ದು ಇಮೇಲ್ ಕಲೆಕ್ಟ್ ಮಾಡೋಣ. ಸೊ ದೆನ್ ಅವರಿಗೆ ಮೆಸೇಜ್ ಮಾಡೋಣ. ಫಸ್ಟ್ ಆಲ್ಮೋಸ್ಟ್ ಒಂದು 200 ಇಮೇಲ್ ಕಲೆಕ್ಟ್ ಮಾಡೋಣ. ಸೊ ನಮಗೆ ಬೇಕಾಗುತ್ತೆ. ರೆಸ್ಪಾನ್ಸ್ ಜಾಸ್ತಿ ಬರಬೇಕಾದ್ರೆ ಕ್ಲೈಂಟ್ ಅವ್ರದ್ದು ಆಲ್ಮೋಸ್ಟ್ ಇಮೇಲ್ ನಮಗೆ ತುಂಬಾ ಬೇಕಾಗುತ್ತೆ. ಸೊ ಫಸ್ಟ್ ನಾವು ಇಮೇಲ್ ಕಲೆಕ್ಟ್ ಮಾಡೋಣ ಬನ್ನಿ. ಸೊ ಆಲ್ರೆಡಿ ಫ್ರೆಂಡ್ಸ್ 2 ಅವರ್ಸ್ ಸ್ಪೆಂಡ್ ಆದಮೇಲೆ ನಾನು ಮೇಲ್ ಕಲೆಕ್ಟ್ ಮಾಡಿದ್ದು ಜಸ್ಟ್ ಇಷ್ಟೇ. ಸೊ ಇದು ಎಲ್ಲೂ ಕೂಡ ಸಾಕಾಗಲ್ಲ, ಸೊ ಇನ್ನೂ ಕೂಡ ಬೇಕು. ಸೊ ಫಸ್ಟ್ ನಾವು ತಗೊಳ್ಳೋಣ ಟೀ ಬ್ರೇಕ್. ಆಲ್ ರೈಟ್, ಲೆಟ್ಸ್ ಕಂಟಿನ್ಯೂ ದಿ ಪ್ರೊಸೆಸ್. ಸೊ ಹೇಗೆ ಇವತ್ತು ನಮ್ಮ ಚಾಲೆಂಜ್ನ ಫೈನಲ್ ಡೇ. ಡೇ 3, ಡೇ 4, ಡೇ 5 ನಾನು ಏನು ಕೂಡ ರೆಕಾರ್ಡ್ ಮಾಡಿರಲ್ಲ. ಸೊ ಬಟ್ ಏನು ಮಾಡಿದ್ದೀನಿ ಅಂತ ಹೇಳ್ತೇನೆ. ಸೊ ಡೇ 3 ನಾನು ಕಲೆಕ್ಟ್ ಮಾಡಿದಂಥ ಇಮೇಲಿಗೆಲ್ಲ ಮೇಲ್ ಮಾಡ್ತಾಯಿದ್ದೆ. ಸೊ ಡೇ 4 ಕೂಡ ಅದೇ ಮಾಡ್ತಾಯಿದ್ದೆ. ಸ್ವಲ್ಪ ಇಮೇಲ್ ಬಾಕಿ ಇತ್ತು, ಅದಕ್ಕೆ ಕೂಡ ಮೇಲ್ ಮಾಡ್ತಾಯಿದ್ದೆ. ಬಟ್ ಡೇ 4 ನನಗೆ 2 ರೆಸ್ಪಾನ್ಸ್ ಬರುತ್ತೆ. ಸೊ ಡೀಲ್ ಕನ್ಫರ್ಮ್ ಆದಮೇಲೆ ಕ್ಲೈಂಟ್ ನನಗೆ ಪ್ರಾಜೆಕ್ಟ್ ಸೆಂಡ್ ಮಾಡ್ತೇನೆ, ನಾನು ಎಡಿಟರಿಗೆ ಪ್ರಾಜೆಕ್ಟ್ ಸೆಂಡ್ ಮಾಡ್ತೇನೆ. ಸೊ ಎಡಿಟಿಂಗ್ ಆದಮೇಲೆ ಎಡಿಟರ್ ನನಗೆ ಪ್ರಾಜೆಕ್ಟ್ ಸೆಂಡ್ ಮಾಡ್ತಾರೆ, ನಾನು ಕ್ಲೈಂಟಿಗೆ ಪ್ರಾಜೆಕ್ಟ್ ಸೆಂಡ್ ಮಾಡ್ತೇನೆ. ಸೊ ಇಲ್ಲಿ ನಮ್ಮ ಪ್ರಾಫಿಟ್ ಕ್ಯಾಲ್ಕುಲೇಟ್ ಮಾಡ್ತೇನೆ. ನಮಗೆ ಟೋಟಲ್ ಕ್ಲೈಂಟ್ ಸಿಕ್ಕಿದ್ರು 4 ಜನ ಕ್ಲೈಂಟ್ ಸಿಕ್ಕಿದ್ರು. ಅದರಲ್ಲಿ ಲಾಂಗ್ ವಿಡಿಯೋ 1, ಶಾರ್ಟ್ ವಿಡಿಯೋ 3. ಸೊ ಲಾಂಗ್ ವಿಡಿಯೋಗೆ ನಾವು ಚಾರ್ಜ್ ಮಾಡಿದ್ದು $30 ಆ್ಯಂಡ್ ಶಾರ್ಟ್ ವಿಡಿಯೋಗೆ ನಾವು ಚಾರ್ಜ್ ಮಾಡಿದ್ದು $70. ಸೊ ಇದು ನಮ್ಮದು ಟೋಟಲ್ $100 ಆಗುತ್ತೆ. ಸೊ ಇದನ್ನು ನಾವು ಇಂಡಿಯಾಗೆ ಕ್ಯಾಲ್ಕುಲೇಟ್ ಮಾಡಿದರೆ 8,371 ಆಗುತ್ತೆ. ಸೊ ಇದರಲ್ಲಿ ಎಡಿಟರ್ಗೆ 2,000 ಕೊಟ್ಟೆ ಆ್ಯಂಡ್ 900 ಪೇಪಲ್ ಅವ್ರು ಕಟ್ ಮಾಡಿದ್ರು. ಇಲ್ಲಿ ನಮ್ಮ ಪ್ರಾಫಿಟ್ ಕ್ಯಾಲ್ಕುಲೇಟ್ ಮಾಡಿದರೆ ಸೊ ನಮ್ಮ ಹತ್ರ ಈಗ ಇರೋದು 5,471. ಸೊ ವಿಡಿಯೋ ಸ್ಟಾರ್ಟಿಂಗಲ್ಲಿ ಇಲ್ಲದೆ ಬಟ್ 1 ವೀಕಲ್ಲಿ 10,000 ಅರ್ನ್ ಮಾಡ್ತೇನಂತ. ಸೊ ಬಟ್ ಸ್ಟಿಲ್ ಆಗಲಿಲ್ಲ ಅದು. ಸೊ ಇಷ್ಟು ಸಿಕ್ಕಿದಲ್ಲ, ಸೊ ಇಷ್ಟರಲ್ಲೇ ಖುಷಿ ಪಡೋಣ. ಸೊ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.